ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ದರ್ಶನ ಒಂದು ಸುದ್ದಿ ಪ್ರತಿಯೊಬ್ಬರು ನೋಡಿರ್ತೀರ. ಈ ಸುದ್ದಿಯಲ್ಲಿ ಪ್ರತಿಯೊಬ್ಬ ಯುವಕರು ಯುವತಿಯರು ಕಲಿಬೇಕಾಗಿರೋದು ಪಾಠ ಇದು. ಇಡೀ ರಾಜ್ಯದ ಪ್ರತಿಯೊಬ್ಬ ಯುವಕರು ಯುವತಿಯರು ಮಹಿಳೆಯರು ಪುರುಷರೆಲ್ಲರೂ ಕಲಿಬೇಕಾದಂಥ ಪಾಠ ಇದು. ಅತಿ ಭಯಂಕರವಾದ ಘಟನೆ ಇದು. ಅಷ್ಟು ಯಾರು ನಿರ್ಲಕ್ಷ್ಯ ಮಾಡುವಂತಹ ಘಟನೆ ಅಲ್ಲ. ಇಂಥ ಘಟನೆಗಳನ್ನು ಕಣ್ಣಾರೆ ನೋಡಿದಾಗ ನಾವು ಸ್ವಲ್ಪ ಎಚ್ಚರ ವಹಿಸಬೇಕಾಗುತ್ತದೆ ಸಮಾಜದಲ್ಲಿ. ನೋಡಿ, ಇಲ್ಲಿ ಇಡೀ ಚಿತ್ರರಂಗಗಳಲ್ಲಿ ಒಂದು ಪ್ರವೇಶ ಸಿಗೋದೇ ಎಷ್ಟೋ ಪುಣ್ಯ ಮಾಡಿರಬೇಕು ಅಲ್ವಾ? ಹಣ ಇದ್ದರೆ ಕಲೆ ಇರಲ್ಲ, ಕಲೆ ಇದ್ದರೆ ಹಣ ಇರಲ್ಲ, ಎರಡೂ ಇದ್ದರೆ ಅಲ್ಲಿ ಅವಕಾಶ ಸಿಗಲ್ಲ. ಅಂತಹ ಸಂದರ್ಭಗಳಲ್ಲಿ ದೇವರು ಒಂದು ಒಳ್ಳೆ ಈ ರಾಜ್ಯದಲ್ಲಿ ಸುಮಾರು ಅರ್ಧಷ್ಟು ಅಭಿಮಾನಿಗಳನ್ನು ಹುಟ್ಟಿಸಿದ್ದ ಈ ದರ್ಶನ್ ಅಭಿಮಾನಿಗಳು ಅಷ್ಟು ಜನರ ಹೃದಯ ಗೆದ್ದುಕೊಳ್ಳೋ ರೀತಿಯಲ್ಲಿ ಈತನ ಚಿತ್ರಗಳೆಲ್ಲ ಮೂಡಿಬಂತು. ಒಳ್ಳೆಯ ಸ್ಟೋರಿಗಳು, ಒಳ್ಳೆ ಸಾಂಗ್ಸ್ ಆಗ್ಬೋದು, ಒಳ್ಳೆಯ ನಿರ್ದೇಶಕರು ಸಿಕ್ಕರು. ತುಂಬ ಒಳ್ಳೆಯ ಹೆಸರು ಮಾಡಿದ್ದಾರೆ ಸೌತ್ ಇಂಡಿಯಾದಲ್ಲಿ. ಒಂದು ಕರ್ನಾಟಕ ಆಂಧ್ರದಲ್ಲಿ ನಡೆಯುತ್ತಿರುವಂತಹ ಚಿತ್ರಗಳಲ್ಲಿ ತುಂಬ ಒಳ್ಳೆಯ ಹೆಸರುವಾಸಿ ಮಾಡ್ದ. ಕರ್ನಾಟಕದಲ್ಲಿ ಈಗ ಇರೋ ನಟರಲ್ಲಿ ದರ್ಶನ್ ಅಂದರೆ ಒಂದು ಬಾಸ್ ಅಂತ ಹೇಳಿ ಏನೋ ಒಂದು ಹೆಸರುಗಳಿಟ್ಕೊಂಡು ಹುಚ್ಚು ಅಭಿಮಾನಿಗಳು ಈ ಥರ ಇದ್ದರು. ಇಲ್ಲಿ ಒಬ್ಬ ಅಭಿಮಾನಿಯಾಗಿ ಒಬ್ಬ ಹುಚ್ಚ ತನ್ನ ಜೀವನೇ ಕಳ್ಕೊಂಡ ಅಭಿಮಾನಿ ಅಂತ ಅಂದ್ಕೊಂಡು, ಸ್ನೇಹಿತರೆ, ನಾವು ಹಗಲೆಲ್ಲ ದುಡಿತೀವಿ ಅಲ್ವಾ? ಹಗಲೆಲ್ಲ ದುಡಿದು ತಲೆ ಬಿಸಿಯಾದಾಗ 3 ತಾಸು ಮನೋರಂಜನೆಗೆ ಚಿತ್ರಗಳು ನೋಡಬೇಕು ಹೊರತು ಚಿತ್ರಗಳು ನೋಡಿದ ತಕ್ಷಣ ಹೃದಯಕ್ಕೆಲ್ಲ ತಲೆಗೆಲ್ಲ ಹಾಕ್ಕೊಂಡು ಅವನೇ ಹೀರೋ, ಅವನ ಬಗ್ಗೆ ಸ್ಟಡಿ ಮಾಡೋದು, ಅವನು ಯಾವ ಬಟ್ಟೆ ಹಾಕ್ತಾನೋ ಆ ಥರ ಇದು ನೋಡೋದು, ಇವನು ಹಾಕಕ್ಕೆ ಹೋಗೋದು, ಅವನ ಹೆಸರು ಬರೆಸ್ಕೊಳ್ಳೋದು, ಇನ್ನೊಂದು ಮಾಡೋಕ್ಕೆ ಹೋಗ್ತಿರಲ್ವ, ತುಂಬ ಅದು ದಡ್ಡರ ಕೆಲಸ. ಅದು ಜಸ್ಟ್ ಮೈಂಡ್ ರಿಲ್ಯಾಕ್ಸ್ಗೋಸ್ಕರ, ಮನೋರಂಜನೆಗೋಸ್ಕರ. ನೋಡಿ, ಆಂಧ್ರದಲ್ಲಿ ತುಂಬ ಚಿತ್ರಗಳು ಜಾಸ್ತಿ ನೋಡೋದಂದರೆ ಆಂಧ್ರದಲ್ಲಿ ಚಿತ್ರಗಳು ನೋಡ್ತಾರೆ ಹಾಯ್ ಬಾಯ್ ಅಂತ. ಏನೋ ಒಂದು ಕೆಲವರು ಹೊಸದಾಗಿರೋ ಯುವಕರು ಏನೋ ಕಟ್ಔಟ್ ಹಾಕಿಸೋದು ಇವು ಮಾಡ್ತಾರೆ. ಆದರೆ ಒಬ್ಬ ಆ್ಯಕ್ಟರ್ಗೆ, ಒಂದು ಹೀರೋಗೋಸ್ಕರ ಒಂದು ಜೀವನೇ ಕಳ್ಕೊಳ್ಳೋದು ಹುಚ್ಚನಿಗೆ ಇವತ್ತು ನಾವು ನೋಡಿದ್ವಿ ನಮ್ಮ ರಾಜ್ಯದಲ್ಲಿ. ನೋಡಿ, ಇವನು ಇಲ್ಲಿ ಮೃತಪಟ್ಟಿರುವಂತಹ ಒಬ್ಬ ಅಭಿಮಾನಿ ತನ್ನ ಹೀರೋಗೆ ಯಾರೋ ಒಬ್ಬ ಮಹಿಳೆ ಜೀವನದಲ್ಲಿ ಹೋಗಿ ಗಂಡ ಹೆಂಡತಿ ದೂರ ಮಾಡಿದ್ದಾರೆ ಅಂಥೇಳಿ ಆತನ ಜೊತೆ ದರ್ಶನ್ ಜೊತೆ ಓಡಾಡ್ತಾ ಇರ್ತಾರೆ ಅಂಥೇಳಿ ಪಾಠ ಮಾಡೋಕ್ಕೆ ಹೋಗ್ತಾನೆ. ಏನಕ್ಕೆ ಬೇಕು ಇವನಿಗೆಲ್ಲ ಅಲ್ವಾ? ಅವಳ ದರ್ಶನ್ ಹೆಂಡ್ತಿನೇ ಬಿಟ್ಬಿಟ್ಟಿದ್ರು, ಹೆಂಗಾದರೆ ಹಾಳಾಗೋಗ್ಲಿ ಅಂತ. ಆದರೆ ಇವನು ಯಾಕೆ ಹೋಗಬೇಕು? ನೋಡಿ, ಇವನು ಅವಳು ಪಾಠ ಮಾಡೋಕ್ಕೆ ಹೋಗೋದು, ಮೆಸೇಜ್ಗಳು ಮಾಡೋದು, ಕೆಟ್ಟದಾಗಿ ಮೆಸೇಜ್ ಮಾಡೋದು, ಚಾಟ್ಸ್ ಮಾಡೋದು, ಏನೇನೋ ಮಾಡಿದ್ದಾನೆ. ಮಾಡಿ ಏನಾದ್ರು ಉಪಯೋಗ ಆಯಿತಾ? ಇವನ ಜೀವನಕ್ಕೆ ತೊಂದರೆ ಆಗಿ ಇವನ ಪ್ರಾಣನೇ ಹೋಯ್ತು. ಇಲ್ಲಿ ಇವನಿಗೆ ನಂಬ್ಕೊಂಡಿರುವಂಥ ಹೆಂಡತಿ ಏನಾಗಬೇಕು? ಅವಳ ಹೊಟ್ಟೆಯಲ್ಲಿ 5 ತಿಂಗಳು ಮಗು ಬೇರೆ ಏನಾಗಬೇಕು? ಇವರ ಅಪ್ಪ ಅಮ್ಮನೂ ಏನಾಗಬೇಕು? ಒಬ್ಬನೇ ಬೇರೆ ಮಗ ಅಂತ ಇವನು. ಸ್ನೇಹಿತರೆ, ಸಮಾಜದಲ್ಲಿ ಈ ಥರ ಘಟನೆಗಳು ಕೇವಲ ಇವ್ರಿಗೆ ದರ್ಶನದಷ್ಟೇ ಅಲ್ಲ, ಈ ರೀತಿ ಘಟನೆಗಳು ತುಂಬ ನಡೀತಿರುತ್ತೆ. ಬಟ್ ಬೆಳಕಿಗೆ ಬರೋದು ಈ ಥರ ತುಂಬ ದುರ್ಘಟನೆ ಆದಾಗ ಮಾತ್ರ. ಯಾರೊಬ್ಬ ಮಹಿಳೆ ತುಂಬ ಚೆನ್ನಾಗಿದ್ದಾರೆ ಅಂದರೆ, ಅವಳೇನೋ ಕೆಟ್ಟದಾಗಿ ನಡೆದುಕೊಳ್ತಿದ್ದಾರೆ ಅಂದರೆ, ನೀವು ಅಲ್ಲಿ ಪಾಠ ಮಾಡೋಕ್ಕೆ ಹೋಗಲೇಬೇಡಿ. ಪಾಠ ಮಾಡೋಕ್ಕೆ ಹೋಗೋದು ಹೇಗಿರುತ್ತಂದರೆ, ಒಂದು ಗೋಡೆ ಹತ್ರ ಹೋಗಿ ಗೋಡೆಯನ್ನು ನುಕ್ಕೊಳ್ಳೋದು, ನಮ್ಮ ತಲೆ ಮೇಲೆ ಹಾಕ್ಕೊಳ್ಳೋದು, ಆ ರೀತಿ ನಡೀತಾ ಇರ್ತವೆ ಘಟನೆಗಳು. ಇಲ್ಲ, ನಿಮಗೆ ಒಬ್ಬ ವ್ಯಕ್ತಿ ತುಂಬ ಹೀರೋ ಆಗಿ ಪರಿಚಯ ಆಗ್ತಾನೆ ಅಂದ್ಕೊಳ್ಳಿ, ಅವನಿಗೆ ಯಾರೋ ಒಬ್ಬ ಮಹಿಳೆ ಏನೋ ಒಂದು ಮುಟ್ಟಿಗೆ ಹಾಕ್ಕೊಂಡು ತಲೆ ಬಿಸಿ ಮಾಡ್ತಿದ್ದಾರೆ ಅಂದರೆ, ಆ ವ್ಯಕ್ತಿಗೋಸ್ಕರ ನೀವು ಆ ಮಹಿಳೆಗೆ ಪಾಠ ಮಾಡೋಕ್ಕೆ ಹೋಗ್ಬೇಡಿ. ಆ ಮಹಿಳೆಯಿಂದಲೇ ನಿಮ್ಮ ಪ್ರಾಣ ಹೋಗುತ್ತೆ. ನೋಡಿ, ಇವಳು ಸೇಡು ತೀರಿಸ್ಕೊಳ್ಳೋಕ್ಕೆ ಇವನಿಗೆ, ಈ ಮೃತಪಟ್ಟ ವ್ಯಕ್ತಿಗೆ ದರ್ಶನ್ಗೆ ಹೇಳೋದು ಯಾಕೆ? ಪವಿತ್ರ ಅವರು ದರ್ಶನ್ಗೆ ಹೇಳಿದೆ, ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ನನಗೆ ಈ ಥರ ಮೆಸೇಜ್ಗಳು ಬರ್ತಾಯಿದೆ ಒಬ್ಬ ವ್ಯಕ್ತಿಯಿಂದ ಅಂದರೆ, ಅವರು ಏನೋ ಕರೆಸಿ ಹೊಡೆದು ಗಿಡ್ದು ವಾರ್ನಿಂಗ್ ಕೊಡ್ತಿದ್ರು ಮತ್ತು ಬರ್ದಂಗೆ ಭಯ ಬೀಳಿಸಿದ್ರು. ಅದನ್ನು ಬಿಟ್ಟು
ಈಕೆ ಪೊಲೀಸರಿಗೆ ಹೇಳ್ದೇನೆ ದೊಡ್ಡ ಹೀರೋಯಿನ್ ಫಿಗರ್ ಈ ಅಮ್ಮನ ಇನ್ನು ಯಾರೂ ಇಲ್ಲ. ಕರ್ನಾಟಕದಲ್ಲಿ ಯಾರು ಹುಡುಗಿಯರೇ ಫಿಗರ್ಸ್ ಯಾರೂ ಇಲ್ವೇ ಇಲ್ಲ. ಮತ್ತು ಏನೇ ರೀತಿಯ ಮಹಿಳೆಯರು ಇಲ್ದಂಗೆ ದರ್ಶನ್ಗೆ ಹೇಳೋದು, ಇವ್ರು ದರ್ಶನ್ ಯಾವ ವಿಚಾರ ನೋಡಿ, ನಾನು ಏನೋ ಒಂದು ಸ್ಟೇಟಸಲ್ಲಿದ್ದೀನಿ, ನಾನು ಒಂದು VIP ಥರ ಜನರಲ್ಲಿ ಸಮಾಜದಲ್ಲಿ ನಾನು ಒಂದು ಸಂದೇಶ ಕೊಡೋ ರೀತಿಯ ನಡ್ಕೋಬೇಕು. ಒಂದು ನನ್ನ ವ್ಯಕ್ತಿತ್ವ ಹೇಗಿರಬೇಕಾದ್ರೆ ನಾನು ನಂಬ್ಕೊಂಡಿರೋ ನನ್ನ ಅಭಿಮಾನಿಗಳು ನನ್ನ ದಾರಿ ಹಿಡಿಬೇಕು ಅನ್ನೋ ರೀತಿ ಯೋಚನೆ ಮಾಡೋದು ಬಿಟ್ಟು, ಒಂದು ದೊಡ್ಡ ಈತ ಹೇಳ್ತಿದ್ದ ನನ್ನಷ್ಟು ಕಚಡ ನನ್ನ ಮಗ ಯಾರೂ ಇಲ್ಲ, ನಾನು ತುಂಬ ಗಲೀಜು ಹಾಗೆ ಹೀಗೆ ಅಂತ ಹೇಳಿದ್ರೆ ನಿಜ ರೂಪ ಅಂತ ಗೊತ್ತಾಯಿತು. ಇದನ್ನ ಮೇಲೆ ಮೊದಲು ಹೆಂಡತಿ ಸ್ಟೇಷನ್ಗೆ ಹಾಕಿ 28 ದಿವಸ ಜೈಲಲ್ಲಿದ್ದ, ಮತ್ತೆ ಪಾಠ ಕಳೀತಾನೆ ಬರ್ತಾನೆ ಅಂದ್ಕೊಂಡ್ರೆ ಆಗಿಲ್ಲ. ನೋಡಿ ಈಕೆ ಹೇಳಿದ ತಕ್ಷಣವೇ ಈಕೆ ಪವಿತ್ರ ದರ್ಶನ್ಗೆ ಹೇಳಿದ ತಕ್ಷಣ ದರ್ಶನ್ ಒಬ್ಬರಿಗೆ ಯುವಕರಿಗೆ ಹೇಳಿ ಅಭಿಮಾನಿಗಳಿಗೆ ಸಾಯಿಸ್ತಾನೆ. ಇವನು ಹೋಗಿ ಹೊಡಿತಾನೆ. ಯಾವ ರೀತಿ ಹೊಡೆದಿದ್ದಾರೆ ಅಂದರೆ ಡಾಕ್ಟರ್ ಸರ್ಟಿಫಿಕೇಟಲ್ಲಿ ಬಂದಿರೋದು ತುಂಬ ಎಲ್ಲೆಲ್ಲ ಹೊಡೆದಿದ್ದಾರೆ, ತಲೆಗಂತೆ ಎಲ್ಲ ಕಡೆನೂ ಗಾಯಗಳಾಗಿದೆ ದೇಹದಲ್ಲಿ. ಅವನು ಹೊಡೆಯುವಾಗ ಹೇಳ್ಕೊತಾನೆ, ನನ್ನ ಅಪ್ಪಟ ಅಭಿಮಾನಿ, ನನಗೆ ಹೊಡಿಬೇಡಿ, ನಾನು ಬಿಡ್ಬೇಡಿ ಅಂದ್ರೂ ಬಿಡಲ್ಲ. ಒಂದು ಬೆಲ್ಟ್ ತೊಗೊಂಡು ಹೊಡೆದು ಹಾಕ್ತಾನಂತೆ. ಅವಳು ಪವಿತ್ರ ಅಂತ ಅಲ್ಲಿ ಅವಳು ಹೋಗಿರ್ತಾಳೆ, ಚಪ್ಪಲಿ ತೊಗೊಂಡು ಹೊಡಿತಾಳಂತೆ, ರಾಡ್ಗಳು ತೊಗೊಂಡು ಹೊಡಿದಿರೋದು ತುಂಬ ಹೊಡೆದಿದ್ದಾರೆ. ಇನ್ನು ಮನುಷ್ಯತ್ವ ಇದೆಯಾ ಅವನಿಗೆ? ಇಂಥ ಗಲೀಜ್ ವ್ಯಕ್ತಿಗೆ ನಮ್ಮ ಕರ್ನಾಟಕದ ಯುವಕರು ಅವನು ಅಭಿಮಾನಿಯಾಗಿದ್ದಾನೆ ಅಂದರೆ ಒಂಥರ ನಾಚಿಕೆ ಕೇಡು ಅಂತ ಹೇಳಬೇಕು. ಇವನ ನಿಜರೂಪ ಗೊತ್ತಾಯಿತು. ಇನ್ನು ಇವನು ಜೈಲಿಂದ ಬಂದರೂ ಕೂಡ ಇವನ ಚಿತ್ರಗಳು ಬ್ಯಾನ್ ಮಾಡಿಸ್ಬೇಕು, ಅಸಲು ಚಿತ್ರರಂಗದಿಂದ ತೆಗಿಬೇಕು ಇವನಿಗೆ. ಅಷ್ಟು ಪಾಪ ಅಷ್ಟು ನರಕ ಕೊಡೋ ಥರ ಹೊಡೆದಿದ್ದಾರೆ. ಪೊಲೀಸವರು ಡಾಕ್ಟರ್ ಸರ್ಟಿಫಿಕೇಟ್ ನೋಡಿದ್ಮೇಲೆ ಇವನಿಗೆ ರಾತ್ರಿ ಏನು ಇವ್ನು ಸಿಗರೇಟ್ ಬೇಕಾದರೂ ತಂದು ಕೊಡಬೇಕಂದ್ರೆ, ಬಿರಿಯಾನಿ ಬೇಕಂತಾನಂತೆ, ರಾತ್ರಿ ಬಿರಿಯಾನಿ ತಂದು ಕೊಟ್ಟಿರೋದು ಇವನಿಗೆ. ಯಾವ ನನ್ನ ಮಕ್ಳು ಇವ್ರು ನೋಡಿ, ಅಸಲು ಕುಡುಕರಿಗೆ ನಂಬಲೇಬಾರ್ದು ಅನ್ನಿಸ್ತದೆ ಇವನು. ಇದು ನೋಡಿ, ದೊಡ್ಡ ಕುಡುಕ ಇವನು. ಕುಡುಕರು ಎಷ್ಟು ಒಳ್ಳೆತನ ಇದ್ದರೂ ಅವ್ರು ಏನು ಕೆಲಸ ಮಾಡಿದ್ರು ಅವ್ರು ಬುದ್ಧಿ ಬಿಡಲ್ಲ ಅನ್ನೋ ರೀತಿಯಲ್ಲಿ ತುಂಬ ಮನಸ್ಸು ನೋವಾಗ್ತಾಯಿದೆ ಸ್ನೇಹಿತರೆ. ಯಾಕಂದರೆ ಅವನು ಹೇಳ್ಕೊತಾನಂತೆ ಈ ಬೋಟಲ್ಲಿ ಸಂಜೆ ಗೊತ್ತಾಗಿದ್ದು, ನಾನು ನಿಮ್ಮ ಅಭಿಮಾನಿ, ನನ್ನ ಅಪ್ಪಟ ಅಭಿಮಾನಿ, ಬಿಡ್ಬಿಡಿ ಅಂದ್ರೂ ಬಿಡಲ್ವಂತೆ. ಅದ್ರ ಜೊತೆಯಲ್ಲಿ ಈತ ದರ್ಶನ್ 30 ಲಕ್ಷ ಸುಪಾರಿ ಕೊಟ್ಟಿರೋದಂತೆ. ನೋಡಿ ಇವರು ಅಭಿಮಾನಿ ಯುವಕರಿಗೆ ಇವ್ರು ಸಾಯಿಸ ಮೇಲೆ ಎಲ್ಲೋ ಡೆಡ್ ಬಾಡಿ ಹಾಕಬೇಕು. ಅಕಸ್ಮಾತ್ ಡೆಡ್ ಬಾಡಿ ಸಿಕ್ಕಿದ ಮೇಲೆ ಸಿಕ್ಕಾಕ್ಕೊಂಡ್ರೆ ನನ್ನ ಹೆಸರಿತ್ತಬಾರ್ದು, ಇನ್ನೊಂದು ಹಣದ ವಿಷಯ ಅಂತೇಳಿ ನೀವೇ ನಿಮ್ಮ ತಲೆಗೆ ಹಾಕೋಬೇಕಂತೇಳಿ ಸುಪಾರಿ ಕೊಟ್ಟಿದ್ದಾರೆ ಅಂತ ನೋಡಿ. ಅದು ಸಿಕ್ಬಿಟ್ಟಿದೆ. ಎಷ್ಟು ಕಚಡ ಇವನು, ಎಷ್ಟು ಗಲೀಜ್ ಅಂತ ಗೊತ್ತಾಗಿದೆ. ಸ್ನೇಹಿತರೆ, ಜೀವನದಲ್ಲಿ ಇಂಥವು ಘಟನೆಗಳು, ಇಂಥವು ಕಡೆ ಗಮನನೇ ಹಾಕ್ಬಿಡಿ. ನೀವು ಅಷ್ಟೇ ನಿಮ್ಮ ಜೀವನ ಅಷ್ಟೇ ಅಂತ ನೋಡ್ಕೊಳ್ಳಿ. ಇಂಥ ಕಚಡ ಜನರಿಗೆ, ಇಂಥ ಗಲೀಜ್ ಜನರ ಜೊತೆ ಅವ್ರು ಏನೋ ಮಾಡ್ತಿದ್ದಾರೆ ಅಂತ ನೀವು ಬುದ್ಧಿವಾದ ಹೇಳಕ್ಕೆ ಹೋದರೆ ನಿಮ್ಮ ಜೀವನ ತೊಂದರೆಯಲ್ಲಿ ಬೀಳುತ್ತೆ. ಇದು ಒಂದು ಗುಣಪಾಠ ಅಂತ ಅಂದ್ಕೊಳ್ಳಿ. ದರ್ಶನ್ ವಿಷಯ ಸಮಾಜದಲ್ಲಿ ಈ ಥರ ಮಹಿಳೆಯರು ಇರ್ತಾರೆ. ಈ ಥರ ಒಂದು ಘಟನೆ ಕೂಡ ನಮ್ಮ ಸ್ನೇಹಿತರು ನಡೆದಿದೆ. ಒಬ್ಬ ಮಹಿಳೆ, ಒಬ್ಬ ವ್ಯಕ್ತಿ ಗಂಡ ತುಂಬ ಒಳ್ಳೆಯವನು ಇರ್ತಾನೆ, ಬಟ್ ಆಕೆ ಮಹಿಳೆ ತುಂಬ ಕೆಟ್ಟ ದಾರಿಯಲ್ಲಿ ಬೇರೆಯವ್ರ ಜೊತೆ ಸವಾಸ ಮಾಡ್ಕೊಂಡಿರ್ತಾರೆ. ಆಗ ಅವಳು ಪಾಠ ಮಾಡೋಕ್ಕೆ ಹೋಗಿ ನಮ್ಮ ಸ್ನೇಹಿತ ಅವಳು ಪಾಠ ಮಾಡಿ ಅವಳು ಒಬ್ಬಳೇ ಇದ್ದಾಗ ಚೆನ್ನಾಗಿ ಬೈದು ರೀತಿ ಮಾಡ್ತೀವಿ. ಗಂಡ ನೋಡಿದ್ರೆ ತುಂಬ ಒಳ್ಳೆಯವನು, ಅವಳು ಮೋಸ ಮಾಡ್ತಿದ್ಯಾ ನೀನು, ಗಂಡನ ಫ್ರೆಂಡ್ ಜೊತೆ ಈ ಥರ ಸವಾಸ ಮಾಡ್ತೀಯ, ಮತ್ತು ಅದನ್ನು ಬಿಟ್ಟು ಇನ್ನೊಬ್ಬನ ಜೊತೆ ಮಾಡ್ತೀಯ, ಅದನ್ನು ಬಿಟ್ಟು ಮತ್ತೆ ಹೊಸದಾಗಿ ಬ್ಯಾಂಕ್ ಅಕೌಂಟ್ ಜೊತೆ ಕನೆಕ್ಟ್ ಆಗ್ತಾ ಇದೆಯಾ, ಎಷ್ಟು ಗಲೀಜ್ ನೀನು ಸಾಯಿಸ್ಬಿಡ್ಬೇಕು ಅನಿಸುತ್ತೆ ಅಂಥೇಳಿ ನನ್ನ ಸ್ನೇಹಿತ ಒಬ್ಬ ಮಹಿಳೆಗೆ ಪಾಠ ಮಾಡೋಕ್ಕೆ ಹೋಗಿದ್ದಾನೆ. ಆದರೆ ಆ ಮಹಿಳೆ ಏನು ಮಾಡಿದ್ದಾನೆ ಅಂದರೆ, ರಿವರ್ಸ್ ಆಗಿ ಆ ಮಹಿಳೆ ಜೊತೆ ಯಾರು ಸಂಪರ್ಕದಲ್ಲಿ ಇರ್ತಾರೋ ರಾಜಕಾರಣಿಗಳು, ಮನೆ ಅಕ್ಕಪಕ್ಕದವ್ರಿಗೆ ಕರೆಸ್ಕೊಂಡು ನಮ್ಮ ಸ್ನೇಹಿತರಿಗೆ ತೊಂದರೆ ಮಾಡಿದ್ದಾರೆ. ದೊಡ್ಡ ಮೊತ್ತದ ತೊಂದರೆ ಮಾಡಿದ್ದಾರೆ. ಒಂದು 5 ಲಕ್ಷ, ಅದು ಫೈನಾನ್ಸ್ ವಿಷಯ ಹತ್ರ ಒಂದು 5-6 ಲಕ್ಷದ ತೊಂದರೆ ಮಾಡಿದ್ದಾರೆ. 5-6 ಲಕ್ಷ ಲಾಸ್ ಮಾಡಿದ್ದಾರೆ. ಅವನಿಗೆ ಕಪ್ಪು ಚೂರಿಕೆ ಥರ ಬಂದಿದ್ದಾನೆ ಪಾಪ. ನಮ್ಮ ಸ್ನೇಹಿತ ತುಂಬ ಈಗಲೂ ನೋವು ಪಡೋ ರೀತಿಯಲ್ಲಿ ಆಗಿದೆ. ಆ ಥರ ಮಹಿಳೆಯರ ವಿಷಯಕ್ಕೆ ನೋಡಿ, ಒಳ್ಳೆಯವರು ದೇವತೆ ಥರ 30-40% ಇದ್ದಾರೆ ಸಮಾಜದಲ್ಲಿ ಮಹಿಳೆಯರು. 40%, ಇನ್ನೊಂದು 60% ಮಹಿಳೆಯರು ತುಂಬ ಕೆಟ್ಟವರಿದ್ದಾರೆ. ಹುಷಾರಾಗಿ ಪರಿಚಯ ಮಾಡ್ಕೊಳ್ಳಿ, ಹುಷಾರಾಗಿ ಅವ್ರದ್ದು ಏನಾದರೂ ಮಾಡ್ಕೊಳ್ಳಿ, ಬಿಡಿ, ಫ್ರೀ ಬಿಟ್ಬಿಡಿ. ನೀವು ಅವ್ರಿಗೆ ಬುದ್ಧಿ ಹೇಳಕ್ಕೆ ಹೋದರೆ ನಿಮ್ಮ ಜೀವನನೇ ಹಾಳಾಗೋಗುತ್ತೆ. ಅದೇ ಗೋಡೆ ಹತ್ರ ಹೋಗಿ ಗೋಡೆ ನುಗ್ಕೊಳ್ಳೋ ಥರ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಹಣವಂತ ಇವನು. ಇವಾಗ ದರ್ಶನ್ ಜೀವನದಲ್ಲೇ ಇದರಿಂದ ಆಚೆ ಬರೋಕ್ಕೆ ಕಷ್ಟ ಆಗಿದೆ. ಸಾಮಾನ್ಯ ಜನರು ಎಷ್ಟು ಹೇಳಿ, ನ್ಯಾಯದ ದಾರಿ, ಒಂದು ಸಂವಿಧಾನದ ಪ್ರಕಾರ ಒಂದು ನ್ಯಾಯಕ್ಕೆ ಪ್ರತಿಯೊಬ್ಬರು ತಲೆ ಬಗ್ಗಿಸ್ಬೇಕು. ಹಣವಂತರಾಗ್ಬೋದು, ರಾಜಕಾರಣಿಗಳಾಗ್ಬೋದು, ಚಿತ್ರರಂಗ ಯಾರೇ ಆಗಲಿ, ಕೋಟ್ಯಾಧೀಶ ಆದರೂ ಕೂಡ ಅವನು ನ್ಯಾಯದ ಮುಂದೆ
ಕಠಿಣವಾದ ಶಿಕ್ಷೆ ಪಡೀಲೇಬೇಕು. ಹಾಗಾಗಿ ಹುಷಾರಾಗಿ ಜೀವನ ಮಾಡಿ ಸ್ನೇಹಿತರೆ. ಕೆಲವ್ರು ಯಾರು ಕೆಟ್ಟವ್ರ ಅಂಥವ್ರು ಸವಾಸನೆ ಮಾಡಿಬಿಡಿ ಸ್ನೇಹಿತರೆ. ನೀವು ನಿಮ್ಮ ಅಂತಮ್ಮದ್ರಿಂದ ಅವ್ರ ಕಡೆಯಿಂದ ದೂರ ಇಡಿ ಅಂತ ಹೇಳ್ತಾ ನನ್ನ ಸುದ್ದಿ ನಿಲ್ಲಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರ.